ಆಕ್ಚುಲಿ ಇವತ್ತು ಬ್ಲಾಗ್ ಏನಂದ್ರೆ ನಾನು ಸ್ವಲ್ಪ ಕ್ವಶನ್ಸ್ ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ನನ್ ಬಗ್ಗೆ ಎಷ್ಟು ಗೊತ್ತಿದೆ ಎಲ್ಲ ಹೇಳ್ತೀನಿ ಅಂತ ಅನ್ಸುತ್ತಾ? ಎಲ್ಲ ಗೊತ್ತು. ಓ ಎಲ್ಲ ಫೀಲ್ ಇಲ್ಲ. ಇಂಗ್ಲಿಷ್ ಎಲ್ಲ ಬರ್ಕೊಬಿಟ್ರೆ ನಮ್ಗೇನು ಇಂಗ್ಲಿಷ್ ಓದಕ್ ಬರ್ತದ? ಇದು ಆಕ್ಚುಲಿ ಚೆನ್ನಾಗಿರೋ ಕನ್ನಡದಲ್ಲಿ ಬರ್ಕೊಂಡ್ರೆ ನಿನಗೆ ಗೊತ್ತಾಗುತ್ತೆ ಅಂದ್ರೆ ಕನ್ನಡದಲ್ಲಿ ಬರೋದಿಲ್ಲ, ಆದ್ರೆ ಇಂಗ್ಲಿಷ್ ಒಂಚೂರು ಶುರು ಓದ್ತಿಯಲ್ಲ. ಸರಿ ಕೇಳವ. ಏನಾದ್ರು ಬ್ರೇಕ್ ಬೇಕಾ? ಸುಸ್ತಾಗುಡಿ. ಇಲ್ಲ ಹೇಳು ಕೇಳು. ನಾನು ಜಾಸ್ತಿ ಕೋಪ ಮಾಡ್ಕೊಂಡಾಗ ಏನ್ ಮಾಡ್ತೀನಿ? ಮತ್ತೆ ಸಿಕ್ಕಿದೆಲ್ಲ ಬಿಸಾಕ್ತೀಯಾ? ಬಾಯಿ ಬಂದಾಗ ಬೈತೀಯಾ? ನನ್ ಮೇಲೆ ಆಣೆ ಇಟ್ಟು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತು ಆ್ಯಕ್ಚುಲಿ ಏನು ವಿಡಿಯೋ ಮಾಡ್ತಿರೋದು ಅಂತ ನೀವು ತಮ್ಲೈನಲ್ಲೇ ನೋಡಿರ್ತೀರಾ, ಬಟ್ ನಮ್ಮಮ್ಮಗೆ ಇನ್ನೂ ನಾನು ರಿವೀಲ್ ಮಾಡಿಲ್ಲ ಏನು ವಿಡಿಯೋ ಮಾಡ್ತಾ ಇರೋದು ಅಂತ. ಆ್ಯಕ್ಚುಲಿ ಇವತ್ತು ಬ್ಲಾಗ್ ಏನಂದರೆ ನಾನು ಸ್ವಲ್ಪ ಕ್ವಶನ್ಸ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮಮ್ಮನ ಕೇಳಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಒಂದು ಫ್ಯೂ ಕ್ವಶನ್ಸ್ ಇದೆ. ಏನೇನು ಕ್ವಶನ್ಸ್ ಇರುತ್ತೆ ಏನು ಅಂತ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ನನ್ನ ಬಗ್ಗೆ ನಮ್ಮಮ್ಮಂಗೆ ಎಷ್ಟು ಗೊತ್ತಿದೆ ಅಂತ ತಿಳ್ಕೊಳ್ಳೋಣ. ರೆಡಿನಾ? ರೆಡಿ. ಎಷ್ಟು ಕ್ವಶನ್ಸ್ ಇರ್ಬೋದು? ಒಂದ್ 20 ಕ್ವಶನ್ಸ್. ನನ್ನ ಬಗ್ಗೆ ಎಷ್ಟು ಗೊತ್ತಿದೆ ಎಲ್ಲ ಹೇಳ್ತೀನಿ ಅಂತ ಅನ್ಸುತ್ತಾ? ಎಲ್ಲ ಗೊತ್ತು. ಎಲ್ಲ ಗೊತ್ತು. ಎಲ್ಲ ಸರಿ, ಗೊತ್ತು. ಇವಾಗ ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ಏನ್ ಮಾಡೋಣ? ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸ್ಕೊಡಿ. ನಮ್ಮಮ್ಮ ಏನ್ ಹೇಳ್ತಾರೆ ಕೇಳೋಣ. ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ಏನ್ ಮಾಡೋದು? ಫಸ್ಟ್ ಹೇಳು, ಆಮೇಲೆ ನೋಡೋಣ. ಸೊ ನಿಮ್ಮ ಫಸ್ಟ್ ಕ್ವಶನ್ ಇಲ್ಲಿದೆ. ನಾನು ತುಂಬಾ ಸಲ ನಿನ್ನ ಹತ್ರ ಡಿಸ್ಕಸ್ ಮಾಡಿರ್ತೀನಿ ಇದನ್ನ. ಓಕೆ, ನನಗೆ ನೆನಪಿದೆ. ನಾನು ಯಾವಾಗಲೂ ಒಂದು ಪ್ಲೇಸಿಗೆ ನಾನು ಹೋಗ್ಬೇಕು, ಲೈಫಲ್ಲಿ ಒಂದ್ಸಲ ಆದರೂ ಆ ಪ್ಲೇಸಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀನಿ. ಸೊ ಈ ಒಂದು ಪ್ಲೇಸಿಗೆ ನಾನು ಹೋಗ್ಲೇಬೇಕು, ಆ ಪ್ಲೇಸ್ ಅಂದರೆ ನನಗೆ ತುಂಬ ಇಷ್ಟ ಅಂತ ಡಿಸ್ಕಸ್ ಮಾಡಿರ್ತೀನಿ. ನಿನಗೆ ನೆನಪಿದೆಯಾ ಡಿಸ್ಕಸ್ ಮಾಡಿರೋದು? ನೆನಪಿರಲ್ಲ, ನಂಗೆ ಗೊತ್ತು ಬಿಡು. ನಿನಗೆ ನೆನ್ನೆ ಹೇಳಿರೋದು ಇವತ್ತೇ ನೆನಪಿರಲ್ಲ. ನೀನು ಯಾವ ಪ್ಲೇಸ್ಗೆ ಹೋಗ್ಬೇಕಂತ ಹೇಳಿದ್ದೆ ಅಂತ ನೆನಪಿರುತ್ತಾ? ಇವಾಗ ಹೇಳು, ಯೋಚನೆ ಮಾಡ್ಬಿಟ್ಟು ಹೇಳು. ಒಂದೇ ಸಲ ಅಷ್ಟೇ ಚಾನ್ಸು. ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ ನನಗೆ ಜಾಸ್ತಿ ಇಷ್ಟ? ಲಂಡನ್. ಎಲ್ಲೋ ನೋಡ್ದಂಗೈತಲ್ಲ. ಲಂಡನ್ ಅಂತೆ. ಸ್ವಿಟ್ಜರ್ಲ್ಯಾಂಡ್. ಒಂದ್ ಹೇಳಮ್ಮ ಯಾವ್ದಾದ್ರು. ಇರು ಒಂದ್ ನಿಮಿಷ, ಯಾವ್ದಾದ್ರು ಒಂದ್ ಹೇಳಿ. ಲಂಡನ್, ಸ್ವಿಟ್ಜರ್ಲ್ಯಾಂಡ್, ಅಮೇರಿಕಾ ಎಲ್ಲಾನು ಹೇಳ್ಕೊಂಬಂದ್ರೆ ಆಗಲ್ಲ. ಯಾವ್ದಾದ್ರು ಒಂದು ಹೇಳು. ಟೈಮಿಂಗ್ಸ್ ಜಸ್ಟ್ 30 seconds. ಅಯ್ಯೋ ಅದ್ರ ಹೆಸರೇ ಗೊತ್ತಾಯಿಲ್ವಲ್ಲಪ್ಪ. ತಾಜ್ ಮಹಲ್. ತಾಜ್ ಮಹಲ್ ನಾನು ಹೋಗ್ಬೇಕಂತ ನಾನು ಯಾವತ್ತೂ ಡಿಸ್ಕಸ್ಸೇ ಮಾಡಿಲ್ಲ. ಮಾಡಿದ್ಯಾ? ನನ್ ಜೊತೆ ಮಾಡಿದ್ಯಾ ನೀನು? ಹೋಗ್ಬೇಕಂತ ಅನ್ಕೊಂಡಿರ್ತೀನಿ. ನಾನ್ ಕೇಳ್ತಿರೋದು ಮಾಡಿದ್ಯಾ? ಅದೇನೋ ಗ್ಯಾಪ್ನ ಬರ್ತಾಯಿಲ್ಲ ಹೆಸರು. ನಿನಗ ಪ್ಲೇಸ್ ಗೊತ್ತು, ನಾನು ಯಾವಾಗ್ಲೂ ಹೇಳಿದೀನಿ. ಕ್ಲೂ ಕೊಡ್ಲಾ? ಕ್ಲೂ ಬಂದು ದರ್ಶನ್ದು ಮತ್ತೆ ರಚಿತಾರಾಮ್ದು ಮೂವಿ. ದರ್ಶನ್ ರಚಿತಾರಾಮ್ ಫಸ್ಟ್ ಮೂವಿ. ಯಾವ್ದು ಫಸ್ಟ್ ಮೂವಿ ಅದಾದ್ರೂ ಗೊತ್ತಾ? ಇದು ರಚಿತಾರಾಮ್ ಫಸ್ಟ್ ಮೂವಿ, ದರ್ಶನ್ ಅಲ್ಲ. ಅದೇ ರಚಿತಾರಾಮ್ದು ಫಸ್ಟ್ ಮೂವಿ ದರ್ಶನ್ ಜೊತೆ. ಬುಲ್ಬುಲ್. ಅದ್ರಲ್ಲಿ ಒಂದು ಪ್ಲೇಸ್ ಇರುತ್ತೆ. ಅದು ಯಾವ ಪ್ಲೇಸು? ಅವನೊಂದ್ ಕತೆ ಹೇಳ್ತಾನೆ. ಇಷ್ಟೊಂದು ಕ್ಲೂ ಕೊಡ್ಬೇಕು. ಬತ್ತು ಅದ್ರ ಹೆಸರು ಬರ್ತಾ ಇಲ್ವಲ್ಲ. ಹೇಳಿ ನೋಡೋಣ. ಕ್ಯಾಮ್ರಾಮನ್ ನೀನ್ ಹೇಳಂಗಿಲ್ಲ, ಓಕೆನಾ? ಇವಳೇ ಸಾರಿ ಹೇಳು ನೋಡೋಣ. ಒಂದ್ ಕ್ವಶನ್ಗೆ ಇಷ್ಟೊತ್ತು ಗ್ಯಾಪ್ನ ಬರ್ತಾ ಇಲ್ಲ. ಒಂದ್ ಕ್ವಶನ್ ಸೋತ್ರೆ ನಾನು ಏನ್ ಕೇಳ್ತೀನಿ ಅದನ್ನ ಮಾಡ್ಕೊಡ್ಬೇಕು. ನೀನ್ ಅವ್ರ ಹತ್ರ ಕೇಳಿಸ್ಕೊಳಂಗಿಲ್ಲ, ನೀನ್ ಇಲ್ಲೇ ಹೇಳ್ಬೇಕು. ಅದ್ ಯಾವ್ದೋ ಗ್ಯಾಪ್ನ ಐತೆ, ಗೊತ್ತಾಯ್ತೈತಿ. ಯಾವ್ದಂತ ಗೊತ್ತಾಯ್ತು, ಹೆಸರು ಬರ್ತಾಯಿಲ್ಲ. ನೀನು ಫಸ್ಟ್ ಹೇಳ್ದೆ ಗೊತ್ತಾ ಲಂಡನ್ ಅಂತ, ಅದಾದ್ಮೇಲೆ ನೀನ್ ಹೇಳ್ದೆ ಅದೇ ಸ್ವಿಟ್ಜರ್ಲ್ಯಾಂಡ್. ಅಲ್ಲಿಗೆ ನಾ ಎಷ್ಟ್ ಸಲ ಹೇಳಿದೀನಿ ನಾನು ಆ ಪ್ಲೇಸಿಗೆ. ಹೆಸರು ಗ್ಯಾಪ್ನ ಇರ್ಬೇಕಲ್ಲ. ಅಷ್ಟೇ ಒಂದ್ ಕ್ವಶನ್ ಹೇಳಿದೀನಲ್ಲ. ಸ್ವಿಟ್ಜರ್ಲ್ಯಾಂಡ್ ಫಸ್ಟ್ ಹೇಳಿದೀನಿ ನಾನು. ಆಮೇಲೆ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ದಿತ್ತಾನೆ. ನಾನೇ ಗೆದ್ದಿರೋದು. ಸೆಕೆಂಡ್ ಕ್ವಶನ್ ಬಂದು, ನನಗೆ ಆಕ್ಚುಲಿ ನನ್ನ ಲೈಫಲ್ಲಿ ಜಾಸ್ತಿ ಜನ ಇಷ್ಟ ಇಲ್ಲ. ಅದು ನಿನ್ಗೆ ಗೊತ್ತು. ತುಂಬಾ ಕಮ್ಮಿ ಜನ ನಾನು ಇಷ್ಟಪಡೋದಲ್ವಾ. ಅದ್ರಲ್ಲಿ ನನಗೆ ತುಂಬಾ ಫೇವ್ರೆಟ್ ಪರ್ಸನ್, ಆಮೇಲೆ ನೀನ್ ವಿಯಾ ಅಂತ ಹೇಳ್ಬೇಡ, ಅದು ಪರ್ಸನ್ ಅಲ್ಲ, ಅದು ನಾಯಿ. ಸರಿನಾ? ತುಂಬಾ ಫೇವ್ರೆಟ್ ಪರ್ಸನ್ ಯಾರು? ನಾನು. ಇದೊಂದು ಕರೆಕ್ಟ್ ಆಗಿ ಹೇಳಿರ್ತೀಯ ಬಿಡು. ಹೆಂಗ್ ಗೊತ್ತಾಯ್ತು? ಹಂಗೆ ಗೊತ್ತು.
ನಂಗೆ ಗೊತ್ತು ಅದು. ಯಾವತ್ತು ಹೇಳೇ ಇಲ್ವಲ್ಲ. ನೀನೇನು ಹೇಳ್ಬೇಕಾ ನಂಗೆ ಗೊತ್ತು. ಓಕೆ, ಸೆಕೆಂಡ್ ಕ್ವೆಶನ್ ಕರೆಕ್ಟ್ ಆಗಿ ಹೇಳಿದ್ದಾರೆ, ಯಾವ್ದೇ ಕ್ಲೂ ಕೊಟ್ಟಿಲ್ಲ, ಏನು ಇಲ್ಲ. ಯಾಕಂದ್ರೆ ಅದು ನಾನು ಡಿಸ್ಕಸ್ ಮಾಡಿಲ್ಲ, ಆದ್ರೂ ಹೆಂಗ್ ಗೊತ್ತಾಯ್ತೋ ನಂಗೆ ಗೊತ್ತಿಲ್ಲ. ಫಸ್ಟ್ ಕ್ವೆಶನ್ ನಾನು ಕ್ಲೂ ಕೊಟ್ಮೇಲೆ ಹೇಳಿರೋದು, ಸೊ ಅದು ಆಫ್ ಮಾರ್ಕ್ಸ್ ಅಷ್ಟೇ. ಓ ಇಲ್ಲ, ಪೀನು ಇಲ್ಲ. ಇವಾಗ ಥರ್ಡ್ ಕ್ವೆಶನ್, 2 ಕ್ವೆಶನ್ ಆಯ್ತು. ಇಂಗ್ಲಿಷ್ ಅಲ್ಲೇ ಬರ್ಕೊಬಿಟ್ರೆ ನಮ್ಗೇನು ಇಂಗ್ಲಿಷ್ ಓದಕ್ ಬರ್ತದ? ಇದು ಆಕ್ಚುಲಿ ಚೆನ್ನಾಗಿರೋ. ಕನ್ನಡದಲ್ಲಿ ಬರ್ಕೊಂಡ್ರೆ ನಿನಗೆ ಗೊತ್ತಾಗುತ್ತೆ ಅಂದ್ರೆ ಕನ್ನಡದಲ್ಲಿ ಓದಿಲ್ಲ, ಆದ್ರೆ ಇಂಗ್ಲಿಷ್ ಒಂದ್ ಚೂರು ಓದ್ತೀಯಲ್ಲ. ಓಕೆ, ಇವಾಗ ಥರ್ಡ್ ಕ್ವೆಶನ್ ಬಂದು ಇದು ತುಂಬಾ ಸಿಂಪಲ್. ನೀನು ನನ್ನ ತುಂಬಾ ಅಬ್ಸರ್ವ್ ಮಾಡಿದ್ರೆ, ತುಂಬಾ ಏನಲ್ಲ, ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿದ್ರು ಈ ಕ್ವೆಶನ್ಗೆ ಆನ್ಸರ್ ಮಾಡ್ಬೋದು. ಓಕೆ ಸರಿ, ಕೇಳವ. ಏನಾದ್ರು ಬ್ರೇಕ್ ಬೇಕಾ? ಸುಸ್ತಾಗ್ಬಿಡಿ. ಇಲ್ಲ, ಹೇಳು ಕೇಳು. ಓಕೆ, ಸೊ ಥರ್ಡ್ ಕ್ವೆಶನ್ ಬಂದು ನನ್ನ ಕೈಯಲ್ಲಿ ಎಷ್ಟು ರಿಂಗ್ಸ್ ಇದೆ ಮತ್ತೆ ಅದು ಯಾವ ರಿಂಗು, ಯಾವ ತರ ರಿಂಗು ಅಂತ ಹೇಳ್ಬೇಕು. ಬಲ್ಗೈಯಲ್ಲಿ ಎಷ್ಟಿದೆ, ಎಡಗೈಯಲ್ಲಿ ಎಷ್ಟು ರಿಂಗ್ ಇದೆ, ಇವಾಗ ನೋಡ್ಕೊಬಿಟ್ಟು ಓಕೆನಾ, ಮತ್ತೆ ಯಾವ ರಿಂಗ್ ಅಂತ ಹೇಳ್ಬೇಕು. ಅದ್ರ ಜೊತೆಗೆ ನಾನು ಮೂಗ್ಬಟ್ ಹಾಕಿದ್ದೀನಲ್ವಾ, ಆ ಮೂಗ್ಬಟ್ ಕಲರ್ ಯಾವ್ದು, ಅರಳು ಕಲರ್ ಯಾವ್ದು ಅಂತ ಕಾಂಬಿನೇಷನ್ ಇದ್ರೆ ಕಾಂಬಿನೇಷನ್ ಹೇಳ್ಬೇಕು. ಇದಿಷ್ಟು, ಇವೆರಡು ಒಂದೇ ಕ್ವಶನ್. ಎಷ್ಟು ರಿಂಗ್ಸ್ ಹಾಕಿದೀನಿ ಮತ್ತೆ ಮೂಗ್ಬಟ್ಟಲ್ಲಿ ಯಾವ ಕಲರ್ ಹರಳಿ ಇದೆ ಅಂತ ಹೇಳು. ಬಲಗೈಗೆ ಚಿನ್ನದ ಉಂಗ್ರ ಹಾಕಿದೀಯಾ, ಎಡಗೈಗೆ ಒಂದ್ ಬೆಳ್ಳಿ ಒಂದ್ ಚಿನ್ನದ ಹಾಕಿದೀಯಾ, ರೈಟಾ? ಓಕೆ ಓಕೆ, ಕರೆಕ್ಟ್. ಬಲ್ಗೈಲಿ ಒಂದು ಗೋಲ್ಡ್ ರಿಂಗ್ ಹಾಕಿದೀನಿ, ಎಡಗೈಲಿ ಬಂದು ಒಂದ್ ಬೆಳ್ಳಿದು ಮತ್ತೆ ಒಂದು ಚಿನ್ನದ ಹಾಕಿದೀನಿ. ಬಟ್ ಬಂದು ವೈಟ್ ಅರಳು. ಹಾ, ಅಷ್ಟೇ. ವೈಟ್ ಅರಳು ನೋಡಂಗಿಲ್ಲ ಇವಾಗ ನೀನು. ವೈಟ್ ಮತ್ತೆ ಗೋಲ್ಡ್ ಎರಡು ಮಿಕ್ಸ್. ಅರಳು ಬಂದು ವೈಟು, ಗೋಲ್ಡ್ ಸೈಡ್ ಅಲ್ಲಿ. ನೋಡ್ ನೀನೆ ಕರೆಕ್ಟಾ? ಗ್ರೀನ್ ಸೆಂಟ್ರಲ್ ಇದೆ. ಅಬ್ಸರ್ವ್ ಮಾಡಿರೋದು ನನ್ನ. ಅರಳು ಹೇಳಿದೀನಿ ನಾನು, ಅರಳು ಅದು ಕ್ಲೂ ಕೊಟ್ಟಿದ್ದೀನಿ. ಇವಾಗ ನಾನ್ ಕೇಳೋ ಕ್ವಶನ್ಸ್ಗೆ ನೀನ್ ಏನಾದ್ರು ತಪ್ಪಾಗಿ ಆನ್ಸರ್ ಕೊಟ್ರೆ, ನಾನ್ ಕೇಳೋದ್ನ ನೀನ್ ಕೊಡ್ಸೋದೇನ್ ಬೇಡ, ನಾನ್ ಕೇಳೋದ್ನ ನೀನ್ ಮಾಡ್ಕೊಡ್ಬೇಕು, ಅದು ಏನೇ ಆಗಿರ್ಬೋದು. ಓಕೆನಾ? ಡೀಲಾ? ಓಕೆ, ಡೀಲ್. ಸೊ ನೆಕ್ಸ್ಟ್ ಕ್ವಶನ್, ಇದು ನಿನ್ ಮೆಮೊರಿ ಎಷ್ಟಿದೆ ಅಂತ ಚೆಕ್ ಮಾಡೋದು. ಓಕೆನಾ? ಚೆಕ್ ಮಾಡಿ. ನಾವಿಬ್ರು ಅಂತ ಅಲ್ಲ, ಮೇ ಬಿ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಇಲ್ಲ ನಾವಿಬ್ರೇ ಆಗಿರ್ಬೋದು, ಆತರ. ನಾವು ಲಾಸ್ಟ್ ನಾವು ಎಲ್ಲಿಗೆ ಹೋಗಿದ್ವಿ ಅಂದ್ರೆ ಜೊತೆಗೆ, ಫ್ಯಾಮಿಲಿ ಆಗಿರ್ಬೋದು, ಇಲ್ಲ ನಾವಿಬ್ರೇ ಆಗಿರ್ಬೋದು, ಗೊತ್ತಿಲ್ಲ. ಲಾಸ್ಟ್ ಟ್ರಿಪ್ ಅಂತ ಹೇಳಕ್ಕಾಗಲ್ಲ, ಎಲ್ಲಾದ್ರೂ ಹೊರಗಡೆ ಅಂತ, ಮನೆ ಬಿಟ್ಟು ಹೊರಗಡೆ. ಹಂಗಂದ್ರೆ ಇಲ್ಲಿ ಅಕ್ಕಪಕ್ಕ ಅಂಗಡಿ ಎಲ್ಲ ಹೇಳ್ತಾ ಇರೋದು ನಾನು. ಇವಾಗ ದೇವಸ್ಥಾನ ಆಗಿರ್ಬೋದು, ಎಲ್ಲಾದ್ರೂ ಹೊರಗಡೆ ಸುತ್ತಾಡಕ್ ಆಗಿರ್ಬೋದು, ರೆಸಾರ್ಟ್ಸ್ ಆಗಿರ್ಬೋದು. ಸೊ ಆ ತರ ನಾವು ಲಾಸ್ಟ್ ಎಲ್ಲಿಗೆ ಹೋಗಿದ್ದು ಅಂತ ಕ್ಲೀನಾಗಿ ನೆನ್ಸ್ಕೊಂಡ್ ಹೇಳು. ನೀನು ಒಂದೇ ಚಾನ್ಸ್ ಇರೋದು, ನೀನು ಆಮೇಲೆ ಹೆಂಗೋ ಹೇಳಂಗಿಲ್ಲ. ನೆನ್ಸ್ಕೊ, ಥಿಂಕ್. ಊರಿಗೆ ಹೋಗಿದ್ದು. ಯಾವ ಊರಿಗೆ ಹೋಗಿದ್ದು? ಮುದ್ಗೆರೆಗೆ. ಯಾವಾಗ? ದೇವಸ್ಥಾನಕ್ಕೆ. ಹೌದಾ? ಲಾಸ್ಟ್ ಅದೇ ಫಸ್ಟ್ ಲೋಕಿ ಬರ್ತಡೆಗೆ ಹೋಗಿದ್ದು, ಆಮೇಲೆ ಮುದ್ಗೆರೆಗೆ ಹೋಗಿದ್ದು. ರಾಂಗ್. ಇನ್ನೆಲ್ಗೆ ಹೋಗಿದ್ದು ನಾವು? ಅಲ್ಲಲ್ಲ ಹೋಗಿ, ನನ್ ಪ್ರಕಾರ ಅದು ರಾಂಗ್. ಅಲ್ಲೇ ಊರಿಗೆ ಬಂಡೆ ಮಕ್ಕಳಮ್ಮ ಹೋಗ್ ಬಂದ್ಮೇಲೆ ಊರಿಗೆ ಹೋಗ್ ಬಂದಿದ್ ನಾವು ಮುದ್ಗೆರೆಗೆ. ಹೌದಾ? ಓಕೆ. ನನ್ಗೆ ಆಕ್ಚುಲಿ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಫಸ್ಟ್ ಲೋಕಿ ಬರ್ತಡೆ, ಆಮೇಲೆ ಬಂಡೆ ಮಕ್ಕಳಮ್ಮ, ಆಮೇಲೆ ಮುದ್ಗೆರೆ ಇದಕ್ಕೆ. ಓಕೆ ಸರಿ ಆಯ್ತು, ನಾವ್ ಅಮ್ಮ ಊರಿಗೆ ಹೋಗಿ ಬಂದಿದ್ದು ಅಂತ ಹೇಳಿದ್ದಾರೆ. ಓಕೆ, ಕನ್ಸಿಡರ್ ಮಾಡೋಣ. ಓಕೆ, ಕಂಗ್ರಾಟ್ಸ್. ನೆಕ್ಸ್ಟ್ ಕ್ವೆಶನ್, ಇದನ್ ಹೇಳಕ್ಕಾಗಲ್ಲ ಬಿಡು, ನೀನೇ ಹೇಳ್ಬಿಟ್ರೆ ಹೇಳಕ್ಕಾಗಲ್ಲ ಅಂತ. ಬರ್ಕೊಂಡಿದ್ಯಾ? ಓಕೆ, ಇವಾಗ ನೆಕ್ಸ್ಟ್ ಕ್ವೆಶನ್ ಬಂದು ಏನಂದ್ರೆ, ನನಗೆ ತುಂಬಾ ಇದು ಕ್ವಶನ್ ಅಲ್ಲ, ನಾನು ಜನರಲ್ ಆಗಿ ಕೇಳ್ತಿರೋ. ನಾನು ಕ್ವಶನ್ ಯಾವ್ದಂತ ಹೇಳ್ತೀನಿ. ಓಕೆನಾ? ನಾನು ಜಾಸ್ತಿ ಕೋಪ ಮಾಡ್ಕೊಂತೀನ ಇಲ್ವಾ ಅದನ್ನ ಹೇಳಿ ಫಸ್ಟ್. ಮಾಡ್ಕೊತೀಯ? ಓಕೆ, ನಾನು ಜಾಸ್ತಿ ಕೋಪ ಮಾಡ್ಕೊಂಡಾಗ ಏನ್ ಮಾಡ್ತೀನಿ ಅಂದ್ರೆ, ಜನರಲ್ ಆಗಿ ಕೋಪ ಮಾಡ್ಕೊಂಡಾಗ ಯಾವ ತರ ರಿಯಾಕ್ಟ್ ಆಗ್ತೀನಿ, ಏನ್ ಮಾಡ್ತೀನಿ ನಾನು ಅಂತ ಹೇಳು. ಚಾಮುಂಡಿ ಆಡ್ದಂಗ ಆಡ್ತೀಯಾ, ಮತ್ತೆ ಸಿಕ್ಕಿದೆಲ್ಲ ಬಿಸಾಕ್ತೀಯಾ, ಬಾಯಿ ಬಂದಂಗ್ ಬೈತೀಯಾ? ನನ್ ಮೇಲೆ ಆಣೆ ಇಟ್ಟು. ನಾವು ಸೈಲೆಂಟ್ ಆಗಿರ್ತೀವಿ, ಹಂಗಾರ ಮಾಡ್ಕೊಳ್ಳಿ, ಮೈ ಮೇಲೆ ದೇವ್ರು ಬಂದೈತೆ ಅಂತ ಸುಮ್ಮನೆ ಇಟ್ಕೊಳ್ತೀವಿ. ಓಕೆ, ಇನ್ ಕೇಸ್ ಕೋಪ ಬಂದಾಗ ನಾನು ಕಿರ್ಚಾಡಲ್ಲ, ಯಾರ ಹತ್ರನೂ ಜಗಳ ಆಡಲ್ಲ, ಏನು ಮಾಡಲ್ಲ.
ಒಂಥರ ರಿಯಾಕ್ಟೇ ಆಗಲ್ಲ ನಾನು. ಆ ಟೈಮಲ್ಲಿ ನಾನು ಏನ್ ಮಾಡ್ತೀನಿ, ಕೋಪ ಬಂದಾಗ ಕಿರ್ಚಾಡಲ್ಲ, ಏನು ಮಾಡಲ್ಲ. ಅಳ್ತೀಯಾ? ಓಕೆ, ಇದು ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ಕರೆಕ್ಟ್ ಆಗಿ ಹೇಳಿದರೆ, ನನಗೆ ಕೋಪ ಬಂದಾಗ ನಾನು ಎರಡು ಆಪ್ಷನ್ಸ್ ನನಗಿರೋದು. ಒಂದು ಕಿರ್ಚಾಡ್ತೀನಿ, ಫುಲ್ಲು ಜಗಳ ಆಡ್ಬಿಡ್ತೀನಿ, ಬೈತೀನಿ, ಸಿಕ್ಕಿದೆಲ್ಲ ಬಿಸಾಕ್ಬಿಡ್ತೀನಿ, ಅದು. ಇನ್ನ ಒಂದು, ನನಗೆ ರಿಯಾಕ್ಟ್ ಮಾಡಕ್ಕೆ ಆಗಲ್ಲ ಅನ್ನೋ ಟೈಮಲ್ಲಿ, ಆ ಸಿಚುಯೇಷನ್ ನಂಗೆ ರಿಯಾಕ್ಟ್ ಮಾಡಕ್ ಆಗಲ್ಲ, ನನ್ಗೇನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ, ಫುಲ್ ಬೇಜಾರಾಗ್ಬಿಟ್ಟಿರುತ್ತೆ, ಫುಲ್ ಕೋಪ ಬಂದ್ಬಿಟ್ಟಿರುತ್ತೆ. ಅವಾಗ ಒಬ್ಳೆ ರೂಮ್ಗೆ ಹೋಗಿ ಹತ್ಕೊಂಡ್ ಕುತ್ಕೊಂಡಿರ್ತೀನಿ ಅಷ್ಟೇ. ಓಕೆ, ಪರವಾಗಿಲ್ಲ, ಸ್ವಲ್ಪ ಆದ್ರೂ ತಿಳ್ಕೊಂಡಿದ್ಯಾ ನನ್ನ ಬಗ್ಗೆ. ನನಗೆ ಕೋಪ ಎಷ್ಟೋ ಅಷ್ಟೇ, ತುಂಬಾ ಎಮೋಷನ್ ಅಲ್ವಾ, ಬೇಗ ಹತ್ಬಿಡೋದು, ಬೇಗ ಬೇಜಾರ್ ಮಾಡ್ಕೊಂಡ್ಬಿಡೋದು, ಎಮೋಷನ್ ಆಗೋದು ಜಾಸ್ತಿ. ಸೊ ನಾನು ಎಲ್ಲಾ ವಿಷಯಗಳಿಗೆ ಎಮೋಷನ್ ಆಗಲ್ಲ. ಪರ್ಟಿಕ್ಯುಲರ್ ಒಂದು ವಿಷಯ ಇದ್ರೆ ಮಾತ್ರ ನಾನು ಎಮೋಷನ್ ಆಗೋದು, ಎಲ್ಲಾರ ವಿಷಯಕ್ಕೂ ಎಮೋಷನ್ ಆಗಲ್ಲ. ಸೊ ಆ ತರ ಒಂದು ವಿಷಯ ಬಂದಾಗ ತುಂಬಾ ಜಾಸ್ತಿ ಎಮೋಷನ್ ಅಂತ ಆಗೋದು ಯಾವ ವಿಷಯಕ್ಕೆ, ಆ ವಿಷಯ ಮಾತಾಡಿದ್ರೆ ಸಾಕು ನನಗೆ ತುಂಬಾ ಎಮೋಷನ್ ಆಗ್ಬಿಡ್ತೀನಿ, ಬೇಜಾರಾಗ್ಬಿಡತ್ತೆ, ಡಿಸ್ಟರ್ಬ್ ಆಗ್ಬಿಡ್ತೀನಿ ಅನ್ನೋ ಒಂದು ವಿಷಯ ಯಾವುದು? ಇದು ನಾನು ಡಿಸ್ಕಸ್ ಮಾಡಿಲ್ಲ ನಿನ್ನ ಹತ್ರ. ನಿನಗೆ ನನ್ನ ಬಗ್ಗೆ ಗೊತ್ತಿದ್ರೆ, ತಿಳ್ಕೊಂಡಿದ್ರೆ ಮಾತ್ರ ನಿನಗೆ ಹೇಳಕ್ಕಾಗೋದು. ಹೇಳು ನೋಡೋಣ. ಅಪ್ಪನ ವಿಷಯ. ಓಕೆ. ಯಾಕಂದ್ರೆ ನಾನು ಬೇರೆ ಯಾವ ವಿಷಯ, ಅಪ್ಪನ ವಿಷಯ ಅಂತ ಹೇಳಿದ್ಯಾ, ಅದು ಜನರಲಿ ಎಲ್ರಿಗೂ ಆತರ ಒಂದು ಫೀಲಿಂಗ್ ಇದ್ದೇ ಇರುತ್ತೆ. ಅಂಡ್ ಇದ್ರಲ್ಲೂ ನೀನೊಂದು ಪಾಯಿಂಟ್ ತಗೊಂಡಿದ್ಯಾ, ಕಂಗ್ರಾಟ್ಸ್. ಇವಾಗ ನೆಕ್ಸ್ಟ್ ಕ್ವೆಶನ್ ಬರ್ತೀನಿ. ಇದು ಸ್ವಲ್ಪ ನಿನ್ಗೆ ಕಷ್ಟ ಅಂತ ಅಲ್ಲ, ನೀನ್ ತುಂಬಾ ಅಬ್ಸರ್ವ್ ಮಾಡಿದ್ರೆ ಹೇಳ್ಬೋದು. ಬಟ್ ಇದ್ರಲ್ಲಿ ನಾನು ತುಂಬಾ ಚೂಸಿ ಅಲ್ಲ, ಯಾವಾಗ ಡಿಫ್ರೆಂಟ್ ಟ್ರೈ ಮಾಡ್ತಿರ್ತೀನಿ, ಅದಕ್ಕೆ ನಿನಗೆ ಕಷ್ಟ ಆಗ್ಬೋದು ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೆ. ಅದಕ್ಕೆ ನಾನು ನಿನಗೆ ಆಪ್ಷನ್ಸ್ ಕೂಡ ಕೊಡ್ತೀನಿ. ಇದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಆಪ್ಷನ್ಸ್ ಕೊಡ್ತೀನಿ. ಕ್ವೆಶನ್ ಏನಂದ್ರೆ, ನಾನು ಯಾವಾಗಾದ್ರೂ ಸಮ್ಮರ್ ಅಲ್ಲಿ ಆಗಿರ್ಬೋದು, ಮಳೆ ಬರ್ಬೇಕಾದ್ರಾಗಿರ್ಬೋದು, ಸಡನ್ ಆಗಿ ನನಗೆ ಐಸ್ ಕ್ರೀಮ್ ತಿನ್ಬೇಕಂತ ಕ್ರೇವಿಂಗ್ಸ್ ಆಗುತ್ತೆ. ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಕೊಂಡಾಗೆಲ್ಲ ನಾನು ಐಸ್ ಕ್ರೀಮ್ ತಿಂತೀನಿ ಅಲ್ವಾ. ಸೊ ಯೂಶಲಿ ನಾನು ಯಾವ ಫ್ಲೇವರ್ ಐಸ್ ಕ್ರೀಮ್ನ ಜಾಸ್ತಿ ಪ್ರಿಫರ್ ಮಾಡೋದು ಅಂತ ಹೇಳ್ಬೇಕು. ಜಾಸ್ತಿ ಯಾವ ಫ್ಲೇವರ್ನ ಇಷ್ಟಪಡ್ತೀನಿ ಅಂತ. ಓಕೆನಾ? ಗೊತ್ತು ಇದು ನಿನ್ಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಸೊ ನಾನು ನಿನ್ಗೆ ಒಂದು 4 ಆಪ್ಷನ್ ಕೊಡ್ತೀನಿ. 4 ಆಪ್ಷನ್ ಅಲ್ಲಿ ನೀನ್ ಕರೆಕ್ಟ್ ಆಗಿ ಹೇಳ್ಬೇಕು. ಅದು ಒಂದೇ ಚಾನ್ಸು. ಓಕೆನಾ? ಸೊ ಫಸ್ಟ್ ಬಂದು, ಅದೇ ನ್ಯಾಚುರಲ್ ಐಸ್ ಕ್ರೀಮ್ ಅಲ್ಲಿ ಬರುತ್ತೆ ಗೊತ್ತಾ, ಕೋಕೋನಟ್ ಫ್ಲೇವರ್, ಟೆಂಡರ್ ಕೋಕೋನಟ್, ಅದು. ಮತ್ತೆ ನ್ಯಾಚುರಲ್ಸ್ ಅಲ್ಲೇ ಬರುತ್ತೆ ಗೊತ್ತಾ, ಜಾಕ್ ಫ್ರೂಟ್, ಅದು. ಇಲ್ಲ ಅಂದ್ರೆ ನಾರ್ಮಲ್ ವ್ಯಾನಿಲಾ ಫ್ಲೇವರ್, ನಾರ್ಮಲ್ ಐಸ್ ಕ್ರೀಮ್ ಬರುತ್ತಲ್ಲ, ಈ ಅರುಣ್ ವ್ಯಾನಿಲಾ ಐಸ್ ಕ್ರೀಮ್ ಆ ತರದ್ದು, ಇಲ್ಲ ಸ್ಟ್ರಾಬೆರಿ ಐಸ್ ಕ್ರೀಮ್, ನಾರ್ಮಲ್ ಅರುಣ್ ಅಲ್ಲೇ ಸ್ಟ್ರಾಬೆರಿ ಐಸ್ ಕ್ರೀಮ್. ಸೊ ಈ 4 ಆಪ್ಷನ್ ಅಲ್ಲಿ ನನಗೆ ಯಾವ್ದು ಇಷ್ಟ? ಒಂದ್ ಬಂದು ಟೆಂಡರ್ ಕೋಕೋನಟ್, ಜಾಕ್ ಫ್ರೂಟ್, ವ್ಯಾನಿಲಾ, ಸ್ಟ್ರಾಬೆರಿ. ಈ 4 ಯಾವ್ದು ಯೋಚನೆ ಮಾಡ್ಬಿಟ್ಟು ಹೇಳು. ಟೆಂಡರ್ ಕೋಕೋನಟ್. ರಾಂಗ್ ಆನ್ಸರ್. ನನ್ ಟೆಂಡರ್ ಕೋಕೋನಟ್ ನಾನು ಆಪ್ಷನ್ ಆಗಿ ಇಟ್ಕೊಂಡಿರ್ತೀನಿ. ನಾನು ಯಾವಾಗ್ಲೂ ಪ್ರಿಫರ್ ಮಾಡೋದು ಜಾಕ್ ಫ್ರೂಟ್. ಹೇಳಿದೀನಿ ನಾನು ನಿನಗೆ, ನಾನು ಯಾವಾಗ ನ್ಯಾಚುರಲ್ಸ್ ಅಲ್ಲಿ ಬುಕ್ ಮಾಡ್ಬೇಕಂದ್ರೆ ನಾನು ಫಸ್ಟ್ ಹುಡ್ಕೋದೆ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಇದೆಯಾ, ಫ್ಲೇವರ್ ಅಳ್ಸ್ನೆಂದು ಇದೆಯಾ ಅಂತಾನೆ ನಾನು ನೋಡೋದು. ಕೋಕೋನಟ್ ತಿಂದಿದೀಯಲ್ಲ? ಕೋಕೋನಟ್ ತಿಂದಿದ್ದೀನಿ ನಾನು ಈ 4 ತಿಂದಿದ್ದೀನಪ್ಪ. ಫೇವರೇಟ್ ಅದು ಅಂತನಾ? ಅಯ್ಯೋ, ಈ 4 ನಾನು ತಿಂದಿದ್ದೀನಿ. ವ್ಯಾನಿಲಾ, ಸ್ಟ್ರಾಬೆರಿ ಒಂದು ನನಗೆ ಇಷ್ಟ ಅಲ್ಲ ಬಿಡು, ಅದು ಸುಮ್ಮನೆ ಆಪ್ಷನ್ ಆಗಿ ಕೊಟ್ಟಿದ್ದು. ಟೆಂಡರ್ ಕೋಕೋನಟ್, ಜಾಕ್ ಫ್ರೂಟ್, ವೆನಿಲಾ, ಸ್ಟ್ರಾಬೆರಿ ಇವೆಲ್ಲ ನಾನು ತಿಂದಿದ್ದೀನಿ. ಬಟ್ ನನಗೆ ಈ 4 ಯಾವ್ದು ಇಷ್ಟ ಅಂತ ನಾನು ಕೇಳಿದ್ದು, ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಕೇಳು ಅಂತ ಹೇಳೋದು. ನಾನು ಕೇಳೋ ಕ್ವಶನ್ಸ್ನ ಕೇಳಿಸ್ಕೊ ಅಂತ. ಈ ಎಕ್ಸಾಮ್ ಅಲ್ಲಿ ಏನಾದ್ರು ಈ ತರ ಕೊಟ್ಬಿಟ್ರೆ ನೀನು ಪಕ್ಕ ಡುಮ್ಕಿನೇ. ಇವಾಗ ನೀನು ಮೊದಲನೇದು ಅರ್ಧ ಮಾತ್ರ ಕರೆಕ್ಟ್ ಆಗಿ ಹೇಳ್ದೆ, ಏನಂದ್ರೆ ತುಂಬಾ ಟೈಮ್ ತಗೊಂಡೆ. ಆಪ್ಷನ್ಸ್ ಅಂತ ತುಂಬಾ ಕ್ಲೂ ಕೊಟ್ಟೆ, ಅದಕ್ಕೆ ಆಫ್ ಮಾರ್ಕ್ಸ್ ಕಟ್ಟು. ಅದಾದ್ಮೇಲೆ ಮೂಗ್ಬಡ್ದು, ಅದು ಆಫ್ ಮಾರ್ಕ್ಸ್ ಕಟ್ಟು. ಸೊ ಅಲ್ಲೊಂದ್ ಮಾರ್ಕ್ಸ್ ಹೋಗಿತ್ತು. ಇವಾಗ ಒಂದು ರಾಂಗ್ ಆನ್ಸರ್ ಹೇಳ್ದೆ, 2 ಮಾರ್ಕ್ಸ್. ಗೋವಿಂದ. ಓಕೆ, ನೆಕ್ಸ್ಟ್ ಕ್ವೆಶನ್. ಇದು ತುಂಬಾ ಅಪರೂಪ, ನಿನಗೆ ನೆನ್ಪಿರುತ್ತೋ ಇಲ್ವೋ ಅದೇ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಏನಂದ್ರೆ, ನನ್ ಅಡ್ಗೆ ಮಾಡಕ್ಕೆಲ್ಲ ನನಗೆ ಬರಲ್ಲ, ಅಷ್ಟು ಕ್ಲೀನ್ ಆಗಿ ಬರಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ನನಗೆ ಬರಲ್ಲ. ಬಟ್ ಕಲ್ತ್ಕೊಂತಾ ಇದ್ದೀನಿ. ಅದಕ್ಕೆ ನಾನು ನಿನಗೆ ಒಂದ್ಸಲ ಯಾವುದೋ ಒಂದು ಏನಾದ್ರೂ ಒಂದು ಅಡ್ಗೆ ಡಿಶ್ ಪ್ರಿಪೇರ್ ಮಾಡಿ ಕೊಟ್ಟಿರ್ತೀನಲ್ವಾ. ಸೊ ನಾನು ಫಸ್ಟ್ ಟೈಮ್ ನಿನಗಂತ ಮಾಡ್ಕೊಟ್ಟಿದಂತ ಅಡ್ಗೆ ಯಾವುದು?
ಯಾವ್ದಪ್ಪ ದೇವ್ರೆ, ಯಾವ ಅಡಿಗೆ ಮಾಡ್ಕೊಟ್ಟಿಲ್ಲ ಎಸ್, ಯಾವ್ದು ಅಡಿಗೆ ಮಾಡ್ಕೊಟ್ಟಿಲ್ವಲ್ಲ ಇವಳು. ಯಾವುದು ಮಾಡ್ಕೊಟ್ಟಿಲ್ಲ. ಸರಿ ಆಯ್ತು, ಯಾವ್ದು ಮಾಡ್ಕೊಟ್ಟಿಲ್ಲ, ಅದು ಒಂದ್ ರೀತಿ ಕರೆಕ್ಟೇ. ಇವ್ರಿಗಂತಾನೆ ಪರ್ಟಿಕ್ಯುಲರ್ ಅಂತಾನೆ ಮಾಡಿಲ್ಲ, ಏನೋ ಎಮರ್ಜೆನ್ಸಿ ಮಾಡೋಳೆ, ಮಾಡ್ದಾಗ ನಾನ್ ತಿಂದಿದ್ದೀನಿ ಒಂದ್ ಸ್ವಲ್ಪ ಅಷ್ಟೇ. ಬಟ್ ಇವ್ರಿಗಂತಾನೆ ಎಲ್ಲ ಮಾಡ್ಕೊಟ್ಟಿಲ್ಲ. ಚಿತ್ರಾನ್ನ ಒಂದ್ ದಬಾಕ್ತಾಳೆ ಬೇಗ. ಅದ್ ಯಾವಾಗ್ಲೋ ಒಂಚೂರು ತಿಂದಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಕ್ವೆಶನ್ ಏನಂದ್ರೆ, ಏನಾದ್ರು ಗೆಸ್? ನೋ ಗೆಸ್. ಪರವಾಗಿಲ್ಲ, ಗೆಸ್ ಮಾಡು. ನೋ ಚಾನ್ಸೇ ಇಲ್ಲ. ಓಕೆ, ಏನಂದ್ರೆ ಕ್ವೆಶನ್, ನಾನು ಏನು ಮನೇಲಿ ಕೆಲಸ ಮಾಡೋದೆಲ್ಲ ನನಗೆ ಇಷ್ಟ ಆಗಲ್ಲ ಅಲ್ವಾ? ಹೌದು ತಾನೆ. ಸೊ ನಾನು ಮಲ್ಕೊಳ್ಳೋದು ಲೇಟು, ಎದ್ದೇಳೋದು ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಅಂತ. ಇರು ಒಂದ್ ನಿಮಿಷ, ಲೆಟ್ ಮಿ ಕಂಪ್ಲೀಟ್. ಫಸ್ಟ್ ನಾನು ಕಂಪ್ಲೀಟ್ ಮಾಡ್ತೀನಿ ಇರು. ನಾನು ದಿನ ಅಂತ ಅಲ್ಲ, ನೀನು ಡಿಫ್ರೆನ್ಶಿಯೇಟ್ ಮಾಡಿ ಹೇಳ್ಬೋದು. ಓಕೆನಾ? ಈ ಟೈಮ್, ಈ ದಿನ ಹಿಂಗೆ ಎದ್ದೇಳ್ತಾಳೆ, ಈ ದಿನ ಈ ತರ ಎದ್ದೇಳ್ತಾಳೆ ಅಂತ. ಸೊ ನಾನು ಯಾವ ಟೈಮ್ಗೆ ಎದ್ದೇಳ್ತೀನಿ ಅನ್ನೋದನ್ನ ನೀನು ಇವಾಗ ಹೇಳ್ಬೇಕು. ಹೇಳು. ಪರ್ಟಿಕ್ಯುಲರ್ ಇಷ್ಟೇ ಗಂಟೆಗಂತ ಅಲ್ಲ, ಆಚೆ ಈಚೆ ಹೋಗ್ಬೋದು, ಬಟ್ ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಅಂತ, ಯಾವ ದಿನ ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಅಂತ ನೀನು ಹೇಳ್ಬೇಕು. ಕರೆಕ್ಟಾಗಿ ಹೇಳಿದ್ರೆ 1 ಪಾಯಿಂಟ್, ಹೇಳಿಲ್ಲ ಅಂದ್ರೆ 1 ಪಾಯಿಂಟ್ ಮೈನಸ್ ಅಷ್ಟೇ. ಕೆಲ್ಸಕ್ಕೆ ಹೋಗೋ ದಿನ ಮಾತ್ರ ಅವಳ ಟೈಮಿಗೆ ಕರೆಕ್ಟಾಗಿ 7:30 ಎದ್ದೇಳ್ತಾಳೆ. ಕೆಲ್ಸ ಇಲ್ಲ ಅಂದ್ರೆ ಎಬ್ಬರ್ಸಿಲ್ಲ ನಾನು ಅಂದ್ರೆ ದಿನ ಪೂರ್ತಿ ಮಲ್ಕತಾಳೆ. ಊಟ ಮಾಡೋದು ತಪ್ತದೆ, ನಮ್ಮ ಅಮ್ಮ ಹೇಳಿ ಕೆಲ್ಸ ಮಾಡೋದು ತಪ್ತದೆ, ಬೈಸ್ಕೊಳ್ಳೋದು ತಪ್ತದೆ ಅಂತ ದಿನ ಪೂರ್ತಿ ಮಲ್ಕತಾಳೆ. ಬಿಟ್ರೆ ನೋಡಿ ಗೈಸ್, ಒಂದ್ 11-12 ಗಂಟೆಗೆ ಎದ್ದೇಳ್ತಾಳೆ ನಾಷ್ಟ ಮಾಡಕ್ಕೆ. ನೋಡಿ ಗೈಸ್, ಯಾವ ಮತ್ತೆ ತಿನ್ಬಿಟ್ಟು ಫೋನ್ ಇಟ್ಕೊಂಡು ಕೂತ್ಕೋತಾಳೆ. ನಾನ್ ಕೇಳಿದ್ದೀನಿ ಎಷ್ಟ್ ಗಂಟೆಗೆ ಎದ್ದೇಳ್ತೀನಿ ಅಷ್ಟೇ. ಎದ್ದೇಳಿಲ್ಲ ಅಂದ್ರೆ ಏನ್ ಮಾಡ್ತಾಳೆ, ಎದ್ಮೇಲೆ ಏನ್ ಮಾಡ್ತಾಳೆ ಕೇಳಿಲ್ಲ. ನೋಡಿ ಯಾವ ರೀತಿ ಮರ್ಯಾದೆ ಕಳೀತಾರೆ. ನಿಮ್ಮನೇಲೂ ಹಿಂಗೇನಾ? ಸ್ವಲ್ಪ ಲೇಟ್, ಎಲ್ಲಾರ ಮನೇಲೂ ಹಂಗೆ ಲೇಟ್ ಆಗಿದ್ರೆ, ಸ್ವಲ್ಪ ಲೇಟ್ ಆಗಿದ್ರೆ ಇದೇ ರೀತಿನ ಮರ್ಯಾದೆ ಕಲಿಯೋದು. ನಮ್ಮನೇಲಂತೂ ಅದೇನೋ ಗೊತ್ತಿಲ್ಲ, ನಿದ್ದೆ ಅಂದ್ರೇನೆ ಏನೋ ಒಂಥರ ನೆಮ್ಮದಿ. ನನಗೆ ಜೀವನದಲ್ಲಿ ತುಂಬಾ ಇಷ್ಟ ಅಂದ್ರೆ ಏನೋ ತುಂಬಾ 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 ಪ್ರಿಫರೆನ್ಸ್ ಕೊಡೋದಂದ್ರೆ ಮೊದಲು ನಿದ್ದೆಗೆ. ಒಂದು ನಿದ್ದೆ ಕರೆಕ್ಟಾಗಿ ಮಾಡ್ಬೇಕು, ಒಂದು ಕೆಲಸ ಕರೆಕ್ಟಾಗಿ ಮಾಡ್ಬೇಕು. ಇವೆರಡು ಕರೆಕ್ಟ್ ಆಗಿದ್ರೆ ನಾವು ಕರೆಕ್ಟಾಗಿ ಇರ್ತೀವಿ. ಇವಾಗ ಸ್ವಲ್ಪ ತಿನ್ನೋದು ಕರೆಕ್ಟಾಗಿರ್ಬೇಕು. ಓಕೆ, ಸೊ ನೀನ್ ಹೇಳಿದ ಪ್ರಕಾರ ನಾನು ತುಂಬಾ ಸೋಂಬೇರಿ, ಎದ್ದೇಳೋದೇ ಇಲ್ಲ, ಎದ್ದೇಳ್ಸ್ಲಿಲ್ಲ ಅಂದ್ರೆ ಕೆಲಸ ಇದ್ದಾಗ ಮಾತ್ರ ಕರೆಕ್ಟಾಗಿ ಎದ್ದೇಳ್ತಾಳೆ ಅಂತ. ಮನೆ ಕೆಲಸ ಮಾಡಕ್ಕೆ ಕಳ್ಳಿ. ಅದೇ ಅವ್ರ ಕೆಲಸ ಆದ್ರೆ ಕರೆಕ್ಟಾಗಿ ಎದ್ದು ಡ್ಯೂಟಿಗೆ ಹೋಯ್ತಾರೆ, ಮನೆ ಕೆಲಸ ಆದ್ರೆ ಎದ್ರಲ್ಲ, ಮಾಡಲ್ಲ. ಸೊ ಇದೇ ರೀತಿ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ. ನನ್ಗೆ ಇವತ್ತು ನೀನು ಪಿಜ್ಜಾ ಕೊಡಿಸ್ಬೇಕು. ಏನಕ್ಕೆ ಪಿಜ್ಜಾ ಕೊಡಿಸ್ಬೇಕು? ಎಲ್ಲಕ್ಕೂ ಆನ್ಸರ್ ಮಾಡಿದೀನಲ್ಲ, ಅದಕ್ಕೆ ಎಲ್ಲದಕ್ಕೂ ಆನ್ಸರ್ ಮಾಡಿದ್ರೆ ನೀನು ಏನ್ ಕೇಳ್ತೀಯ ಅದನ್ನ ಕೊಡಿಸ್ತೀನಿ ಅಂತ ಮುಂಚೆನೆ ಅಗ್ರಿಮೆಂಟ್ ಆಗಿದೆ. ಇವಾಗ ನೀನು 2 ಮಾರ್ಕ್ಸ್ ಕಳ್ಕೊಂಡಿದ್ಯಾ. ಎರಡಷ್ಟೇ 10 ಆನ್ಸರ್ ಅಲ್ಲಿ ಕ್ವಶನ್ ಆನ್ಸರ್ ಅಲ್ಲಿ 2 ರಾಂಗ್ ಆಗಿರೋದು. ಒಟ್ನಲ್ಲಿ ಪೂರ್ತಿ ಮಾರ್ಕ್ಸ್ ತಗೊಂಡಿದ್ರೆ ಮಾತ್ರ ನಾನು ಕೊಡಿಸ್ತಾ ಇದ್ದೀನಿ. ಪೂರ್ತಿ ಮಾರ್ಕ್ಸ್ ಹೋಗಿದ್ರೆ ಮಾತ್ರ ಎಲ್ಲ ರಾಂಗ್ ಆಗಿದ್ರೆ ಮಾತ್ರ ಕೇಳ್ತಾ ಇದ್ದೀನಿ, ಕೊಡಿಸ್ಬೇಕು ನೀನು. ಇವಾಗ ಇನ್ನೇನ್ ಪಿಜ್ಜಾ ಬೇಕು ತಾನೆ? ಸರಿ ಕೊಡಿಸ್ತೀನಿ ಬಿಡು, ಆಯ್ತು. ಒಂದ್ ಪಿಜ್ಜಾ ತಾನೆ ಅಷ್ಟೇ, ಅದ್ಮೇಲೆ ಜಾಸ್ತಿ ಏನು ಕೇಳಂಗಿಲ್ಲ. ಸೊ ಗಾಯ್ಸ್, ಎಸ್, ಇದೇ ರೀತಿ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಆ್ಯಂಡ್ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಒಂದಿನ ಮನೆ ಕೆಲಸ ಮಾಡಬೇಕು ಅಂತ ಕೇಳಬೇಕಿತ್ತು. ಯಾವುದೇ ಥರ ಆಸೆಗಳೆಲ್ಲ ಇಟ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಓಕೆ, ಆ ಥರ ಆಸೆಗಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ತಿಳಿಸ್ಕೊಡಿ. ಆ ರೀತಿ ಆದರೂ ಇವಳು ಕೆಲಸ ಮಾಡ್ತಾಳೇನೋ ಅಂತ ಟೆಸ್ಟ್ ಮಾಡೋದಕ್ಕೆ. ಐ ನೋ, ನನಗೆ ಗೊತ್ತು ಎಲ್ಲರ ಮನೇಲೂ ಇದೇ ಬಾಳು, ಇದೇ ಬಂಡವಾಳ, ಬರೀ ಬೈಸ್ಕೊಳ್ಳೋದೇ ಆಗಿರುತ್ತೆ, ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ. ಓಕೆ, ಅಪಾರ್ಟ್ ಫ್ರಮ್ ಜೋಕ್ಸ್, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್, ಸ್ಪೆಷಲಿ ನನಗೆ ತುಂಬ ಇಂಪಾರ್ಟೆಂಟ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.